ನೋಡ್ತಾ ಇರ್ಬೋದು ಒಳಗೂ ಎಷ್ಟು ಕ್ಲೀನ್ ಆಗಿದೆ, ಹೊರಗೂ ಕ್ಲೀನ್ ಆಗಿದೆ. ಜೀರೋ ಇನ್ವೆಸ್ಟ್ಮೆಂಟಲ್ಲಿ ನಮ್ಮನೆಯಲ್ಲಿರುವ ಪಾತ್ರೆಗಳು ಪಳಪಳ ಅಂತ ಇರುತ್ತೆ. ಈ ಟಿಪ್ಸ್ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಉಪಯೋಗಿಸೋಕೆ ಆಗ್ತಾ ಇರಲಿಲ್ಲ. ಇಷ್ಟು ದಿನ ತೊಳಿತಾ ಎಲ್ಲ ಕ್ಲೀನ್ ಆಗಿದೆ, ನೋಡ್ತಾ ಇರ್ಬೋದು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತೊಂದು ಟಿಪ್ಸ್ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಅದು ಎಲ್ರಿಗೂ ಯೂಸ್ ಆಗುತ್ತೆ, ತುಂಬಾ ಯೂಸ್ ಆಗುತ್ತೆ. ನೀವೇ ಅಪ್ರಿಷಿಯೇಟ್ ಮಾಡ್ತೀರಾ, ಆ ಥರ ಇರುತ್ತೆ. ಇಟ್ಟಿಗೆ ಬರುತ್ತಲ್ಲ, ಇಟ್ಟಿಗೆಯಲ್ಲಿ ವೇಸ್ಟ್ ಆಗಿರೋದನ್ನು ತಗೊಂಡು ಈ ಪಿತ್ತಾಳೆ ಸಾಮಾನುಗಳು ನೀಟಾಗಿ ಇಟ್ಕೊಳಕ್ಕಾಗಲ್ಲ. ಪಿತಾಂಬರಿ ಪೌಡ್ರೇ ಬೇಕು ಅನಿಸುತ್ತೆ. ನೀಟಾಗಿರಬೇಕು ಅಂದರೆ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ಅಂತ ನಾವು ಎತ್ತಿಟ್ಬಿಡ್ತೀವಿ. ಇದು ಬಳಸಿದ್ರೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ. ಈಗ ಪ್ರತಿದಿನ ಬಳಸೋ ಅಂತ ಒಂದು ಟಿಪ್ಸ್ ಹೇಳ್ತೀನಿ. ಜಸ್ಟ್ ಒಂದು ಸಾರಿ ತೊಳೆದ್ರೆ ಸಾಕು, ಒಂದು 2-3 ದಿನ ಅಂದರೂ ಪಳಪಳ ಅಂತ ಹೊಳಿತಾ ಇರುತ್ತೆ. ನೀವು ನೋಡೋದಕ್ಕೇ ಖುಷಿ ಆಗುತ್ತೆ. ಬನ್ನಿ ತೋರಿಸ್ತೀನಿ ಹೇಗೆ ಅಂತ. ಪ್ಲೇಟ್ ಬೇಕಿತ್ತಲ್ಲ, ಇದು ಇಟ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಟ್ಕಿ ಪುಡಿ ಇದೆಯಲ್ಲ, ಇದನ್ನು ಎಷ್ಟು ಬೇಕಷ್ಟು ನಮಗೆ ಎಷ್ಟು ಸಾಮಾನು ಇರುತ್ತೋ ಅಷ್ಟನ್ನು ತೊಗೊಂಡಿದ್ದೀನಿ. ಇದು ಒಂದು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇಷ್ಟು ಸಾಕು. ನನ್ನ 3 ಪಾತ್ರೆ ಎಲ್ಲೂ 3 ಗ್ಲಾಸ್ ಇರೋದ್ರಿಂದ ಇಷ್ಟು ತೊಗೊಂಡು ತೋರಿಸೋದಕ್ಕೆ. ನೋಡ್ತಾ ಇರ್ಬೋದು, ಈ ಥರನೇ ನಾವು ಮಾಮೂಲಿ ಸ್ಕ್ರಬ್ ಯೂಸ್ ಮಾಡ್ತೀವಲ್ಲ ಪಾತ್ರೆ ತೊಳೆಯೋಕ್ಕೆ, ಅದೇ ಸ್ಕ್ರಬ್ಬಲ್ಲಿ ಈ ಥರ ಮಾಮೂಲಿ ಪಾತ್ರೆ ತೊಳಿತೀವಲ್ಲ ಅದೇ ಥರನೇ ಒಂದು ಸರಿ ಹಿಂಗೆ ತೊಳೆದ್ರೆ ಸಾಕು, ಪಳಪಳ ಅಂತ ಅನಿಸುತ್ತೆ. ತೋರಿಸ್ತೀನಿ ಇವಾಗ. ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ. ನಾನು ಮನೆಯಲ್ಲಿ ಇದೇ ಥರ ಉಪಯೋಗಿಸ್ತಾ ಇದ್ದೀನಿ. ನಾನು ಮನೇಲಿರೋ ಪಾತ್ರೆ ಎಲ್ಲ ಪಳಪಳ ಅಂತಿದ್ದಾವೆ. ಎಲ್ಲರ ಮನೆಗೆ ಇದ್ದೇ ಇರುತ್ತೆ. ನೀರು ಹಾಕೊಳ್ಳೋಕ್ಕೂ ಅಂತ ಏನೋ ಇರುತ್ತೆ ಹಂಡೆ, ಅದನ್ನು ಕೂಡ ತೊಳಿಬೋದು. ದೇವ್ರ ಸಾಮಾನು ಇರುತ್ತೆ, ತಟ್ಟೆ ಲೋಟ ಪಾತ್ರೆಗಳು, ದೇವ್ರ ಐಟಮ್ಸ್ಗಳೆಲ್ಲ ತೊಳಿಬೋದು, ಏನು ಪ್ರಾಬ್ಲಮ್ ಇಲ್ಲ. ನೋಡ್ತಾ ಇರ್ಬೋದು ಒಳಗೂ ಎಷ್ಟು ಕ್ಲೀನ್ ಆಗಿದೆ, ಹೊರಗೂ ಕ್ಲೀನ್ ಆಗಿದೆ. ಜೀರೋ ಇನ್ವೆಸ್ಟ್ಮೆಂಟಲ್ಲಿ ನಮ್ಮನೆಯಲ್ಲಿರುವ ಪಾತ್ರೆಗಳು ಪಳಪಳ ಅಂತ ಇರುತ್ತೆ. ಈ ಟಿಪ್ಸ್ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಉಪಯೋಗ ಆದರೆ ನೀವು ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳ್ಬೋದು, ಹಾಗೆ ಶೇರ್ ಮಾಡಿ ತಿಳಿಸಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇದೇ ಥರ ಮತ್ತೊಂದು ವಿಡಿಯೋದೊಂದಿಗೆ ಬರ್ತಾ ಇರ್ತೀನಿ. ನೋಡಿ, ನಮ್ಮನೆ ಪಾತ್ರೆಗಳಲ್ಲೂ ತುಂಬ ಇದ್ದಾವೆ, ಅದನ್ನು ಉಪಯೋಗಿಸೋಕೆ ಆಗ್ತಾ ಇರಲಿಲ್ಲ. ಇಷ್ಟು ದಿನ ತೊಳಿತಾ ಎಲ್ಲ ಕ್ಲೀನ್ ಆಗಿದೆ, ನೋಡ್ತಾ ಇರ್ಬೋದು. ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ನೀರು ಅದರಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಬೆಳಿಗ್ಗೆ ಮಾರ್ನಿಂಗ್ ನೀರು ಕುಡಿಯೋದ್ರಿಂದ ಚೆನ್ನಾಗಿರುತ್ತೆ, ಸಾಮಾನನ್ನು ತೊಳ್ಕೊಬೋದು. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಶುಭ ದಿನ.